ಈ ಒಂದು ಚೇಂಜಸ್ ಸೊ ತುಂಬ ಜನಕ್ಕೆ ಇಷ್ಟ ಆಗಿದೆ, ಇನ್ನು ಕೆಲವೊಂದು ಜನಕ್ಕೆ ಇಷ್ಟ ಆಗಿಲ್ಲ. ಮೊದಲಾಗಿ ನೋಡೋದಾಯ್ತಪ್ಪ ಅಂದರೆ ಸೊ ನಿಮಗೆ ಎಕ್ಸಾಮ್ ಒಳಗಡೆ ಯಾವ ರೀತಿ ಮಾರ್ಕ್ಸ್ ಇರ್ತಾವಲ್ಲ, ಸೊ ಅದೇ ರೀತಿ ನಿಮಗೆ ರನ್ನಿಂಗ್ ಒಳಗಡೆ ಕೂಡ ಫಿಸಿಕಲ್ ಒಳಗಡೆ ಕೂಡ ನಿಮಗೆ ಮಾರ್ಕ್ಸ್ ಇರುತ್ತೆ. ಸೊ ಮಾರ್ಕ್ಸು ಕೌಂಟ್ ಕೂಡ ಆಗುತ್ತೆ. ಸೊ ಹಾಗಾಗಿ ಸೊ ಈ ಸಲ 4 ಗ್ರೂಪ್ ಇದೆ ಅಲ್ಲ, ಸೊ ಫಸ್ಟ್ ಗ್ರೂಪ್ದವ್ರಿಗೆ ಏನು ಮಾರ್ಕ್ಸ್ ಇರುತ್ತೆ, ಸೆಕೆಂಡ್ ಗ್ರೂಪ್ದವ್ರಿಗೆ ಏನು ಮಾರ್ಕ್ಸ್ ಇರುತ್ತೆ, ಆಮೇಲೆ ಥರ್ಡ್ ಗ್ರೂಪ್ದವ್ರಿಗೆ ಏನು ಮಾರ್ಕ್ಸ್ ಇರುತ್ತೆ, ಫೋರ್ತ್ ಗ್ರೂಪ್ದವ್ರಿಗೆ ಏನು ಮಾರ್ಕ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾವು ಅದ್ರ ಬಗ್ಗೆ ಸಂಪೂರ್ಣವಾಗಿ ನೋಡೋಣ. ಆಮೇಲೆ ಅದಾದ್ಮೇಲೆ ಪುಲ್ಅಪ್ಸ್, ಸೊ ಚಿನ್ನಪ್ಸ್ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಎಷ್ಟೆಲ್ಲ ಮಾರ್ಕ್ಸ್ ಇರುತ್ತೆ, ಏನು ಮಾರ್ಕ್ಸ್ ಇದೆಯೋ ಇಲ್ಲೋ, ಸೊ ಒಂದು ಎಷ್ಟೆಷ್ಟು ಕೌಂಟಿಗೆ ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಚೇಂಜಸ್ ಬಗ್ಗೆ ನಾನು ಆಫೀಸಿಯಲ್ ವೆಬ್ಸೈಟ್ ಒಳಗಡೆ ನೋಡಿಬಿಟ್ಟು ಹೇಳ್ತಾ ಇರೋದು. ಸೊ ಇದು ಯಾವುದೇ ವ್ಯೂಸು, ಲೈಕ್ಸು, ಸಬ್ಸ್ಕ್ರೈಬ್ಗೋಸ್ಕರ ನಾನು ಫೇಕ್ ಆಗಿ ಹೇಳ್ತಾ ಇಲ್ಲ. ಸೊ ಜಾಯ್ನ್ ಆರ್ಮಿ ವೆಬ್ಸೈಟ್ ಒಳಗಡೆ ಅವರು ಅಪ್ಡೇಟ್ ಮಾಡಿರೋದು. ಸೊ ಯಾವುದೇ ರೀತಿ ವ್ಯೂಸ್ ಸಂಬಂಧ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇಲ್ಲ. ಮೊದಲಾಗಿ ನೋಡೋದಪ್ಪ ಅಂದ್ರೆ ನಾವು 16 ಮೀಟರ್ ರನ್ನಿಂಗ್ನ ಕಂಪ್ಲೀಟ್ ಮಾಡೋದಾಗುತ್ತೆ. ಅಂದರೆ ನಾವು ಟೋಟಲ್ ಆಗಿ 4 ರೌಂಡ್ನ ಕಂಪ್ಲೀಟ್ ಮಾಡೋದಾಗುತ್ತೆ. ಸೊ ಮೊದಲೇದಾಗಿ ಫಸ್ಟ್ ಗ್ರೂಪ್ ಅಂದರೆ 5:30 ಒಳಗಡೆ ಯಾರೆಲ್ಲ ಬರ್ತಾರೆ ಸೊ ಅವರೆಲ್ಲ ಫಸ್ಟ್ ಗ್ರೂಪ್ ಆಗ್ತಾರೆ. ಸೊ ಅವ್ರಿಗೆ ಟೋಟಲ್ ಆಗಿ ಮಾರ್ಕ್ಸ್ ಎಷ್ಟು ಕೌಂಟ್ ಆಗುತ್ತಪ್ಪ ಅಂದರೆ ಅವ್ರಿಗೆ 60 ಮಾರ್ಕ್ಸ್ ಕೌಂಟ್ ಆಗುತ್ತೆ. ಹಾಗೆಯೇ ಸೆಕೆಂಡ್ ಗ್ರೂಪ್ ಬಂದು 5:45 ಇರುತ್ತೆ. ಸೊ ಇವರಿಗೆ ಮಾರ್ಕ್ಸ್ ಎಷ್ಟಿರುತ್ತಪ್ಪ ಅಂದರೆ 48 ಮಾರ್ಕ್ಸ್ ಕೌಂಟ್ ಆಗುತ್ತೆ. ಹಾಗೆಯೇ ಥರ್ಡ್ ಬ್ಯಾಚ್, ಸೊ ಥರ್ಡ್ ಗ್ರೂಪ್ ಬಂದ್ಬಿಟ್ಟು ನಿಮಗೆ 6 ನಿಮಿಷ ಟೈಮಿಂಗ್ ಇರುತ್ತೆ. ಸೊ ಅಷ್ಟರೊಳಗಡೆ ಯಾರೆಲ್ಲ ಬರ್ತಾರೆ ಸೊ ಅವರಿಗೆ ಟೋಟಲ್ ಆಗಿ 26 ಮಾರ್ಕ್ಸ್ಗಳು ಸಿಗ್ತವೆ. ನೆಕ್ಸ್ಟ್ ಬಂದು ಥರ್ಡ್ ಗ್ರೂಪ್. ಸೊ ಥರ್ಡ್ ಗ್ರೂಪ್ ನಿಮಗೆ 6 ನಿಮಿಷವರೆಗೂ ಟೈಮಿಂಗ್ ಇರುತ್ತೆ. ಸೊ ಅದರೊಳಗಡೆ ಬಂದವರಿಗೆ ಥರ್ಡ್ ಗ್ರೂಪ್ ಬಂದವರಿಗೆ ನಿಮಗೆ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಕೌಂಟ್ ಆಗುತ್ತಪ್ಪ ಅಂದರೆ 36 ಮಾರ್ಕ್ಸ್ ಕೌಂಟ್ ಆಗುತ್ತೆ. ಸೊ ಇದಾದ್ಮೇಲೆ ಬಂದು ಫೋರ್ತ್ ಗ್ರೂಪ್. ಸೊ ಫೋರ್ತ್ ಗ್ರೂಪ್ ಒಳಗಡೆ ನಿಮಗೆ 6:15 ಮಟ್ಟ ಟೈಮಿಂಗ್ ಇರುತ್ತೆ. ಸೊ ನೀವು 6:15 ಮಟ್ಟ ಬರ್ಬೋದು. ಸೊ ಇದ್ರೊಳಗಡೆ ನಿಮಗೆ ಟೋಟಲ್ ಆಗಿ ಮಾರ್ಕ್ಸ್ ಎಷ್ಟು ಸಿಗ್ತಾವಪ್ಪ ಅಂದರೆ ಟೋಟಲ್ ಆಗಿ ನಿಮಗೆ 24 ಮಾರ್ಕ್ಸ್ ಫೋರ್ತ್ ಗ್ರೂಪ್ ಅವರಿಗೆ ಸಿಗುತ್ತೆ. ನಾವು ಪುಲ್ಅಪ್ಸ್ ಬಗ್ಗೆ ನೋಡೋಣ. ಸೊ ಪುಲ್ಅಪ್ಸ್ ಬಗ್ಗೆ ನೋಡೋದಾಯ್ತಪ್ಪ ಅಂದರೆ ನೀವು ಟೋಟಲ್ ಆಗಿ 10 ಪುಲ್ಅಪ್ಸ್ ಏನಾದರೂ ಹೊಡೆದಪ್ಪ ಅಂದರೆ ನಿಮಗೆ ಟೋಟಲ್ ಆಗಿ 40 ಮಾರ್ಕ್ಸ್ ಕೌಂಟ್ ಆಗುತ್ತೆ. ಹಾಗೆ ನೀವು 9 ಪುಲ್ಅಪ್ಸ್ನ ಹೊಡೆದ್ರೆ 33 ಮಾರ್ಕ್ಸ್ ಕೌಂಟ್ ಆಗುತ್ತೆ. ಅದೇ ರೀತಿ ನೀವೇನಾದರೂ 8 ಪುಲ್ಅಪ್ಸ್ ಏನಾದರೂ ಹೊಡೆದಪ್ಪ ಅಂದರೆ ಟೋಟಲ್ ಆಗಿ 27 ಮಾರ್ಕ್ಸ್ ಕೌಂಟ್ ಆಗುತ್ತೆ. ಹಾಗೆಯೇ ನೀವೇನಾದರೂ 7 ಪುಲ್ಅಪ್ಸ್ನ ಹೊಡೆದಪ್ಪ ಅಂದರೆ 21 ಮಾರ್ಕ್ಸ್ ಕೌಂಟ್ ಆಗುತ್ತೆ. 6 ಪುಲ್ಅಪ್ಸ್ನ ಹೊಡೆದಪ್ಪ ಅಂದರೆ 16 ಮಾರ್ಕ್ಸ್ ಕೌಂಟ್ ಆಗುತ್ತೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಸೊ ಎಲ್ಲರೂ ಕೂಡ ಫಿಸಿಕಲ್ ಒಳಗಡೆ 100 ಮಾರ್ಕ್ಸ್ ತಗೊಳ್ಳೋಕೆ ಎಲ್ಲರೂ ಟ್ರೈ ಮಾಡಿ. ಸೊ ಅದೇನು ದುಡ್ಡು ಆಗೋದಂಥದ್ದಲ್ಲ. ಸೊ ಹಾಗೆ ನೀವೇನಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿತ್ತಪ್ಪ ಅಂದರೆ ಸೊ ಈ ಒಂದು ವಿಡಿಯೋನ ಮೊದಲಾಗಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ರೀತಿ ನಾನು ವೀಡಿಯೋಸ್ನ ಹಾಕ್ತಾ ಇರ್ತೀನಿ.